ನಾವು ಮರ್ತ್ಬಿಡಲ್ಲ ಭಾರತದ ಯಾಕಾಗಲ್ಲ ನಾವು ಜೂಮ್ ಇಲ್ವಾ ಗುರುಗಳೇ ನಂಗೊಂದು SMS ಮಾಡಿ ಗುರುಗಳೇ, ಹೆಸರು ನೆನಪಾಗಲ್ಲ ನನಗೆ. ಏನು ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳೇ ಅದರಲ್ಲೇನು ತಪ್ಪು? ನಾನೇ ಯಾವ ವಿರೋಧ ಮಾಡಿದ್ದೀವ ಆಯ್ತು. ನಾವು ಮರ್ತ್ಬಿಡಲ್ಲ ಭಾರತದ ಯಾಕಾಗಲ್ಲ ನಾವು ಜೂಮ್ ಇಲ್ವಾ ಗುರುಗಳೇ ನಂಗೊಂದು SMS ಮಾಡಿ ಗುರುಗಳೇ, ಹೆಸರು ನೆನಪಾಗಲ್ಲ ನನಗೆ. ಏನು ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳೇ ಅದರಲ್ಲೇನು ತಪ್ಪು? ನಾನೇ ಯಾವ ವಿರೋಧ ಮಾಡಿದ್ದೀವ ಆಯ್ತು. ಶಾಲೆಯಲ್ಲಿ ಏನೊಂದು ಟೀಚರ್ ಕಡೆಯಿಂದ ನಮ್ಮ ಹಿಂದೂ ಒಂದು ವಿದ್ಯಾರ್ಥಿಗೆ ರಾಮನ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನು ಸಣ್ಣ ಮಗು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳನ್ನ ಕರೆದು ನಿಮ್ಮ ನಂಬಿಕೆ 7th ಸ್ಟ್ಯಾಂಡರ್ಡ್ ನಿಮ್ಮ ನಂಬಿಕೆ ಸರಿ ಇಲ್ಲ, ಎಲ್ಲೋ ಒಂದು ಕಡೆ ಮಸೀದಿಯನ್ನು ತೆಗೆದು ಮಂದಿರವನ್ನು ಕಟ್ಟಿ ಅಲ್ಲಿ ಡೆಕೋರೇಷನ್ ಮಾಡಿ ಕಲ್ಲಿಗೆ ಡೆಕೋರೇಷನ್ ಮಾಡಿದರೆ ಏನು ದೇವರು ಇರ್ತಾರ ಅನ್ನುವಂಥ ಒಂದು ಮಾತನ್ನು ಮಕ್ಕಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಪರಿಣಾಮ ಮಾಡುವಂಥ ಕೆಲಸವನ್ನು ಜರೋಸ ಶಾಲೆಯ ಒಂದು ಟೀಚರ್ ಮಾಡಿರ್ತಾರೆ. ನಮ್ಮ ಇದು ಮೊದಲ ಘಟನೆ ಅಲ್ಲ, ಬೇರೆ ಬೇರೆ ಘಟನೆ. ನನ್ನ ಕ್ಷೇತ್ರದಲ್ಲಿ ಸಹ ಒಂದು ಶಾಲೆಯಲ್ಲಿ ರಾಖಿ ಕಟ್ಟಿದ್ದನ್ನು ತೆಗೆದು ಬಿಸಾಡುವಂಥದ್ದು ಕೆಲಸ ಆಗಿದೆ. ಬೇರೆ ಬೇರೆ ಸಮಯದಲ್ಲಿ ಹೂ ಮುಡಬಾರ್ದು, ಬಳೆ ಹಾಕಬಾರ್ದು, ಬಿಂದಿ ಹಾಕಬಾರ್ದು, ಇದೆಲ್ಲ ಆಗ್ತಾನೆ ಇರ್ತದೆ. ಆದರೆ ಈಗ ಒಂದು ಹೆಜ್ಜೆ ಮುಂದೋಗಿ ನಿಮ್ಮ ನಂಬಿಕೆ ಸರಿಯಿಲ್ಲ, ರಾಮನೇ ಸರಿಯಿಲ್ಲ, ಗೋದ್ರ ಹತ್ಯೆಯನ್ನು ಮೋದಿಯವರು ಮಾಡಿದ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಗೋತ್ರದಲ್ಲಿ ಮೋದಿಯವರು ಮುಸಲ್ಮಾನರನ್ನ ಕೊಂದಿದ್ದಾರೆ ಅನ್ನುವಂಥ ಏನೋ ಒಂದು ಮಾತುಗಳನ್ನು ಮಕ್ಕಳ ಮುಂದೆ ಹೇಳೋದು, ಈ ರೀತಿಯನ್ನು ವಿಷಯಗಳನ್ನು ತೊಡೆದುಕೊಳ್ಳಿಕ್ಕೆ ಇನ್ನು ಮುಂದೆ ಸಾಧ್ಯವಿಲ್ಲ. ನಾನು ಮತ್ತು ವೇದವ್ಯಾಸ ಕಾಮತರು ಇವತ್ತು ಬಂದಿದ್ದೇವೆ. ನಾವು ಇಬ್ಬರು ಶಾಸಕರಿಗಿಂತ ಜಾಸ್ತಿಯಾಗಿ ಇಬ್ಬರು ಹಿಂದೂಗಳಾಗಿ ಬಂದಿದ್ದೇವೆ. ಇನ್ನು ಮುಂದೆ ಹಿಂದೂ ಸಮಾಜ ಇದನ್ನು ತೊಡ್ಕೊಳ್ಳೋದಿಲ್ಲ. ನಾವು ಆ ಟೀಚರ್ ಯಾರಿದ್ದಾರೆ ಅವರನ್ನು ಇಮಿಡಿಯೇಟಾಗಿ ಸಸ್ಪೆಂಡ್, ಪೆಂಡಿಂಗ್ ಇನ್ವೆಸ್ಟಿಗೇಷನ್, ನೀವು ಇನ್ವೆಸ್ಟಿಗೇಷನ್ ಮಾಡಿ, ಆಮೇಲೆ ನಮಗೆ ಅದರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಪೆಂಡಿಂಗ್ ಇನ್ವೆಸ್ಟಿಗೇಷನ್ ನೀವು ಸಸ್ಪೆನ್ಷನ್ ಆಗಬೇಕು. ಸಸ್ಪೆಂಡ್ ಆಗಿದೆ ಅದೇ ಟೀಚರ್ನ ಎದುರು ನೀವು ಇನ್ವೆಸ್ಟಿಗೇಷನ್, ಮಕ್ಕಳನ್ನು ಕರೆದು ತಾಯಿಯನ್ನು ಕರೆದು ಆ ಟೀಚರ್ ಎದುರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಇನ್ವೆಸ್ಟಿಗೇಷನ್ ಮಾಡೋದಿದ್ದರೆ DDPR ಆಫೀಸಾ ಅಥವಾ ಬೇರೆ ಗೌರ್ಮೆಂಟ್ ಕಚೇರಿಯಲ್ಲಿ ಇಂಡಿಪೆಂಡೆಂಟ್ ನ್ಯೂಟ್ರಲ್ ಪ್ಲೇಸಲ್ಲಿ ನೀವು ಮಕ್ಕಳನ್ನು ಕರೀರಿ. ಶಾಲೆಯಿಂದ ಪಾಸಾದಂಥ ಮಕ್ಕಳು ಸಹ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಶಾಲೆಯಿಂದ ಪಾಸಾಗಿ ಹೋಗಿದ್ದಾರೆ, ಈಗ PUC ಇದ್ದಾರೆ, ಆ ಮಕ್ಕಳು ಸಹ ಹೇಳ್ತಾ ಇದ್ದಾರೆ. ನೋಡಿ, ಇದು ವಿಷಯ ಇಷ್ಟೇ. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಹಿಂದೂ ಸಮಾಜ ಇನ್ನು ಮುಂದೆ ಕೂತ್ಕೊಳ್ಳೋದಿಲ್ಲ. ಇದು ಪೊಲಿಟಿಕಲ್ ಇಶ್ಯೂ ಅಲ್ಲ, ಇದು ಧಾರ್ಮಿಕ ನಮ್ಮ ಮನಸ್ಸಿಗೆ ನೋವು ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಪೊಲಿಟಿಕಲ್ ಇಶ್ಯೂ ಮಾಡೋದಿದ್ದರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ ನಾವು. ಇದು ನಾವು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳು ಇವತ್ತು ನಾವು DDP ಇವರಿಗೆ ನಾವು ಇದನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ, ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಅಂತ. ಈ ಒಂದು ವೇಳೆ ಆ್ಯಕ್ಷನ್ ತೆಗೆದಿದ್ರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನಾವು ಹಿಂದೂ ಸಮಾಜ ಇಲ್ಲಿ ತೆಗೆದುಕೊಳ್ತದೆ. ಇದು ಒಂದೇ ಶಾಲೆ ಅಂತಲ್ಲ, ಬೇರೆ ಬೇರೆ ಶಾಲೆಗೆ ನಾವು ಒಂದು 2-3 ಡಿಮಾಂಡನ್ನು ಇಟ್ಟಿದ್ದೇವೆ. ನೀವೆಲ್ಲ ಶಾಲೆಗೆ ಸುತ್ತೋಲೆಗಳನ್ನು ಕಳಿಸಿ, ಎಲ್ಲೇ ಯಾವುದೇ ಧರ್ಮ ಹೋಗ್ಬೋದು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತ ಹೇಳ್ತಾ ಇಲ್ಲ. ಶಾಲೆ ಒಳಗೆ ರಾಜಕೀಯ ಮತ್ತು ಧರ್ಮ ಇದೆರಡರ ವಿಷಯ ಬರಬಾರ್ದು. ಏನು ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತೇವೆ ಅದನ್ನು ಕಳಿಸಿ ಅವ್ರಿಗೆ ಬಿಡಿ. ಇದಾಗದಿದ್ದರೆ ಆ ಟೀಚರ್ ಮೇಲೆ ನೀವು, ಶಾಲೆಗಳ ಮೇಲೆ ನೀವು ಆ್ಯಕ್ಷನನ್ನು ತೆಗೆದಿದ್ರೆ, ಅದರಲ್ಲಿ ಸಹ ಎಲ್ಲೋ ರಾಜಕೀಯ ಪಿತೃಗಳನ್ನು ಮಾಡ್ತಾ ಅವರನ್ನು ಸೇಫ್ ಮಾಡಲಿಕ್ಕೆ ನೋಡಿದರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗ್ತದೆ. ದೊಡ್ಡ ರೀತಿಯ ಪ್ರತಿಭಟನೆ ಅಂದರೆ ಖಾಲಿ ಈ ರೀತಿಯ ಪ್ರತಿಭಟನೆ ಅಲ್ಲ, ಉಗ್ರವಾದ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗ್ತದೆ ಅನ್ನುವಂಥ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇವತ್ತು ಮಂಗಳೂರಿನಲ್ಲಿ ಶಾಸಕನಾದ ನಾನು ಮತ್ತು ಭರತ್ ಶೆಟ್ಟಿಯವರು, ಅದೇ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಪ್ರಮುಖರು ಮತ್ತು ಆ ವಿದ್ಯಾರ್ಥಿಗಳ ಹೆತ್ತವರು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ DDPIಗೆ ಮನವಿಯನ್ನು ಕೊಟ್ಟು ನಮ್ಮೆಲ್ಲ ನಿಲುವುಗಳನ್ನು ಅವರಿಗೆ ಹೇಳಿದ್ದೇವೆ.
ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಘಟನೆ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ವ್ಯಾಪಕವಾದ ಸುದ್ದಿಯನ್ನು ಮಾಡಿತ್ತು. ಇವತ್ತು ಈ ಜೆರೋಸಾ ಸಂಸ್ಥೆ ಅಲ್ಲಿರುವಂಥ ಅಧ್ಯಾಪಕಿ ಒಂದು ಹಿಂದೂ ಧರ್ಮದ ನಮ್ಮ ದೇವರುಗಳಿಗೆ ಅವಮಾನ ಮಾಡುವಂಥ ಒಂದು ಹೀನ ಕೃತ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು DDP ಅವರಿಗೆ ವಿಶ್ವ ಹಿಂದೂ ಪರಿಷತ್ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ಆ ಟೀಚರನ್ನು ತಕ್ಷಣ ವಜಾ ಮಾಡಬೇಕು ಮತ್ತು DDP ಕಚೇರಿ ಅಥವಾ ಇನ್ನಿತರ ಸರ್ಕಾರಿ ಕಚೇರಿ ಒಳಗಡೆ ಆ ಹೆತ್ತವರು ಮತ್ತು ಮಕ್ಕಳು ಮತ್ತು ಸಪ್ರೇಟ್ ಆಗಿ ಟೀಚರ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ. ಈಗ ಮಾಧ್ಯಮದ ಎದುರುಗಡೆ ಹಳೆ ವಿದ್ಯಾರ್ಥಿನಿಗಳು ಬಂದು ಕೆಲವಾರು ಮಾತನ್ನು ಹೇಳಿದರು. ಸತ್ಯ ಗೊತ್ತಾದ ನಂತರ ತಕ್ಷಣ ಅವರನ್ನು ವಜಾ ಮಾಡುವಂಥ ಜವಾಬ್ದಾರಿ ಸರ್ಕಾರದ ಜಿಮ್ಮೆದಾರಿಗಳು. ಈಗ ಅವರ ಹೆತ್ತವರು ಕೂಡ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಈಗಿನ ಮಕ್ಕಳ ಹೆತ್ತವರು, ಈಗ ಅಲ್ಲಿ ವಿದ್ಯಾರ್ಥಿಗಳಾಗಿರುವಂಥ ಮಕ್ಕಳ ಹೆತ್ತವರು ಹೇಳ್ತಾ ಇದ್ದಾರೆ ಈ ರೀತಿಯ ಘಟನೆ ನಿರಂತರವಾಗಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿಕೊಂಡು ಇಂಥ ಶಾಲೆಯಲ್ಲಿ ನಾವು ಕಲಿಬೇಕಾ ಅಂತೇಳುವಂಥ ಮಾತನ್ನು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ನಮ್ಮ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಹಿಂದೂಗಳು ಬೇರೆ ಬೇರೆ ಧರ್ಮಕ್ಕೆ ಅವಹೇಳನ ಮಾಡಿದಾಗ ಆ ಧರ್ಮದವರು ಅವರ ದೇವರುಗಳಿಗೆ ಅವಹೇಳನ ಮಾಡಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರಾ? ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಾ ಇದೆ, ಅವರನ್ನು ರಕ್ಷಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಒಂದು ಕಡೆಗಳಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿಗಳನ್ನು ನಮ್ಮನ್ನೆಲ್ಲವನ್ನ ವಿಶ್ವ ಹಿಂದೂ ಪರಿಷತ್ತನ್ನು ವಿರೋಧಿಸುವಂಥ ಗಡಿಬಿಡಿಯ ಬರದಲ್ಲಿ ರಾಮನನ್ನೇ ವಿರೋಧ ಮಾಡ್ತಾ ಇದೆ. ಹಾಗಾಗಿ ಇದನ್ನು ನಾಚಿಕೆ ಪಡಬೇಕು. ಕಾಂಗ್ರೆಸ್ನವರು ಇದರಲ್ಲಿ ರಾಜಕೀಯ ಮಾಡದೆ ಸ್ಪಷ್ಟವಾದಂಥ ತನಿಖೆಯನ್ನು ಮಾಡಿ, ತನಿಖೆ ಮಾಡುವ ಮುಂಚೆ ಅವರನ್ನು ವಜಾ ಮಾಡಿ, ನಾಳೆ ಒಳಗಡೆ ಅವರನ್ನು ವಜಾ ಮಾಡಿಲ್ಲ ಅಂತ ಹೇಳಿದರೆ ವಿಶ್ವ ಹಿಂದೂ ಪರಿಷತ್ ಬಹಳ ಉಗ್ರವಾದ ಪ್ರತಿಭಟನೆ, ಬೇರೆ ಬೇರೆ ರೀತಿಯ ಘಟನೆಗಳು, ಇದಕ್ಕೆಲ್ಲವೂ ಕಾಂಗ್ರೆಸ್ ಆಡಳಿತವೇ ಕಾರಣ ಆಗ್ತದೆ. ಇವತ್ತು DDP ಈ ರೀತಿಯ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರೆಲ್ಲೋ ಒಂದು ಕಡೆ ಅಂಜಿಕೆ ಹೆದರುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ನಾನು ಒಂದು ಮಾತನ್ನು ಕೇಳ್ತೇನೆ, DDPಯ ಮಗುವಿಗೆ ಈ ರೀತಿಯಲ್ಲಿ ಶಾಲೆಯಲ್ಲಿ ಮಾಡಿದರೆ ಅವ್ರು ಏನು ಮಾಡ್ತಾಯಿದ್ರು? ಸುಮ್ಮನೆ ಕೂತ್ಕೊಳ್ತಿದ್ರಾ? ಹಾಗಾಗಿ ಅವರನ್ನು ವಜಾ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ. ವಜಾ ಮಾಡಿಲ್ಲ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾತ್ರ ಅಲ್ಲ, ಯಾವ ರೀತಿಯಲ್ಲಿ ಉಗ್ರ ರೀತಿಯ ಪ್ರತಿಭಟನೆಗಳು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಘಟನೆಗಳು ಸಂಭವಿಸ್ಬೋದು. ಇದಕ್ಕೆ ಆ ಎಲ್ಲ ಘಟನೆಗಳಿಗೆ ಸರ್ಕಾರ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗ್ತದೆ. ಯಾಕಂತೇಳಿದರೆ ರಾಜಕೀಯ ಇರಬಹುದು, ಇರದೇ ಇರಬಹುದು, ಆದರೆ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿ ನಾವು ಬದುಕುವುದು ಅಂಥದ್ದು ನಮಗೆ ಇವತ್ತು ಅವಶ್ಯಕತೆ ಇದೆ. ಹಾಗಾಗಿ ಹಿಂದೂ ಆಗಿ ಹುಟ್ಟಿದ ನಂತರ ಇದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು